ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. ಇವರು ಕಾಂಟ್ರವರ್ಸಿಗಳಲ್ಲೇ ಜಾಸ್ತಿ ಸದ್ದು ಮಾಡ್ತಾರೆ. ಇತ್ತೀಚೆಗಂತೂ ಹಾಸನದಲ್ಲಿ ಟಾಕ್ ಆಫ್ ದ ಟೌನ್. ಒಂದ್ ಕಡೆ ಕಾಂಗ್ರೆಸ್ ಅವರು ಇವ್ರ ಮೇಲೆ ಮುಗಿ ಬೀಳ್ತಾರೆ, ಮತ್ತೊಂದ್ ಕಡೆ ಬಿಜೆಪಿ ಅವರು ಮುಗಿ ಬೀಳ್ತಾರೆ, ಮತ್ತೊಂದ್ ಕಡೆ ಮಹಿಳಾ ಪರ ಸಂಘಟನೆ ಒಂದಿಷ್ಟು ಮಹಿಳೆಯರು ಇವ್ರ ವಿರುದ್ಧ ಆರೋಪಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಮಾತೆತ್ತಿದ್ರೆ ಹಾಸನದಲ್ಲಿ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸದ್ಯ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ದೇವರಾಜೇಗೌಡರು. ಇವತ್ತು ಅವ್ರ ನನ್ನ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಯಾಕೆ ಸರ್ ಕಾಂಟ್ರವರ್ಸಿ ಅಂದ್ರೆ ನಿಮ್ಗೆ ಇಷ್ಟೊಂದು ಇಷ್ಟ? ಕಾಂಟ್ರವರ್ಸಿಗಳನ್ನ ನೀವೇ ಹುಡಿಕೊಂಡು ಹೋಗ್ತೀರಾ? ಕಾಂಟ್ರವರ್ಸಿ ನಿಮ್ಮನ್ನು ಹುಡಿಕೊಂಡ್ ಬರ್ತಾವ? ಇವೆಲ್ಲನೂ ಕೇಳ್ತಾ ಹೋಗೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಲ್ಲೇ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಯಾಕೆ ಕಾಂಟ್ರವರ್ಸಿ ಅಂದ್ರೆ ದೇವರಾಜೇಗೌಡರಿಗೆ ಇಷ್ಟೊಂದು ಇಷ್ಟನಾ? ನೋಡಿ, ಸತ್ಯವನ್ನು ಹೊರಗೆ ತಂದಾಗ ಈ ಕಾಂಟ್ರವರ್ಸಿಗಳನ್ನೊಂದು ಒಂದು ರೀತಿ ಈ ಜೇನುತುಪ್ಪ ಇದ್ದಾಗ ಇರುವೆಗಳು ಮುತ್ಕೋತಾವಲ್ಲ, ಹಾಗೆ ಆ ಮುತ್ಕೊಳ್ಳೋದು ಅದು ಸರ್ವೇ ಸಾಮಾನ್ಯ. ಅದು ಸಮಾಜಕ್ಕೆ ಬೇಕಾದಂಥ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಇಂಥವೆಲ್ಲ ಎದುರಿಸಿ ನಮ್ಮ ಮೇಲೆ ಬರಲೇಬೇಕಾಗ್ತದೆ. ಇದು ನನಗೇನು ಹೊಸ್ತೇನಲ್ಲ ಇದು. ಹಾಗಾಗಿ ಇಂಥವಕ್ಕೆಲ್ಲ ನಾವು ಒಂದು ರೀತಿ ಸ್ವಾಗತ ಮಾಡಿ ಅದನ್ನು ಸಮಾಜಕ್ಕೆ ಬೇಕಾದಂಥ ಸಂದೇಶ ಕೊಡಬೇಕಾದಂಥ ನನ್ನ ಕರ್ತವ್ಯ ಆಗಿದೆ. ಸದ್ಯ ಟಾಕ್ ಆಫ್ ದ ಟೌನ್ ಅಂದ್ರೆ ದೇವರಾಜೇಗೌಡರು ಸರ್. ಒಂದ್ ಕಡೆ ಕಾಂಗ್ರೆಸ್ ಅವ್ರನ್ನ ಎದುರಾಗಿ ಕೇಳ್ತೀರಿ, ಒಂದ್ ಕಡೆ ಬಿಜೆಪಿಲಿದ್ದು ಬಿಜೆಪಿಯವ್ರನ್ನ ಎದುರಾಗಿ ಕೇಳ್ತೀರಿ. ಈ ತರ ನಡ್ಕೊಂಡು ಹೋಗ್ತಾ ಇದೆ 2-3 ದಿವಸದಿಂದ. ಯಾಕೆ ಹಿಂಗಾಯ್ತು ಒಂದಸಲಿವಲ್ಲ? ಈಗ ಇಲ್ಲಿ ನಾನು ಬಿಜೆಪಿಯನ್ನ ಎದುರಾಕೊಂಡಿಲ್ಲ. ಯಾರು ಬಿಜೆಪಿಯವರು ಕಾಂಗ್ರೆಸ್ನ ಜೊತೆ ಬೆರಕೆ ಆಗಿದ್ದಾರೆ ಅಂದರೆ ಕೊಲೀಡ್ ಆಗಿದ್ದಾರೆ, ಅವ್ರಗಳಿಗೆ ನನ್ನ ಮಾತು ಸ್ವಲ್ಪ ಅಸಮಾಧಾನ ಆಗಿದೆ ಅಷ್ಟೇ. ಇಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದದ್ದೇ ಸರ್ಕಾರ ಅಧಿಕಾರದಲ್ಲಿದೆ, ಅವರು ಮಾಡೋ ಒಂದು ಧೋರಣೆ, ಕಾಂಗ್ರೆಸ್ನ ಒಂದು ಇವತ್ತಿನ ಸರ್ಕಾರ ಇರುವಂಥ ಆ ಯೋಜನೆಗಳು, ದೃಢಾಡಳಿತ, ಅಧಿಕಾರದ ದುರುಪಯೋಗ, ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಿರೋಂಥದ್ದು, ಇಂಥದ್ದೆಲ್ಲ ಕಾಂಗ್ರೆಸ್ನಲ್ಲಿ ಅದೇನು ಸಾಮಾನ್ಯ ಅದು. ಸೊ ಅವ್ರ ಜೊತೆ ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಕೆಲವರು ಬೆರ್ಕೆ ಜನ ಬಿಜೆಪಿ ಅಂತ ಕೂರಿಸ್ಕೊಂಡು ಬಿಜೆಪಿ ಶಾಲೆ ಹಾಕೊಂಡು ಹೋಗಿರೋಂಥವ್ರು ಅವರು ಅಷ್ಟೇ ಇಲ್ಲ. ಅವ್ರೇನು ನಿಜವಾದ ಬಿಜೆಪಿ ಏನಲ್ಲ. ಅಲ್ಲ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಪ್ರೀತಮ್ ಗೌಡ್ರು, ನೀವು ನೋಡಿದ್ರೆ ಅವರು ಅಸಲಿ ಬಿಜೆಪಿಯರೇ ಅಲ್ಲ ಅಂತ ಹೇಳ್ತೀರಿ. ಅವರೇ ಹೇಳಿದಾರಲ್ಲ. ನೋಡಿ, ಯಾವುದೋ ಕೆಲವು ಸಂದರ್ಭದಲ್ಲಿ ನಾವು ಅವ್ರನ್ನ ಗುರುತಿಸ್ಬೇಕಾಗ್ತದೆ. ಕಾರಣ ಏನು ಅಂತಂದ್ರಲ್ಲಿ, ಒಂದು ಅವರಿಗೆ ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯ ಅನ್ನೋ ಭಾವನೆಯಲ್ಲಿ ಅವ್ರು ಬೆಳೀತಾ ಇದ್ದಾರೆ. ಅವರಲ್ಲಿ ನೀವು ಇತಿಹಾಸ ತಗೊಳ್ಳಿ. ಇಲ್ಲಿ ಹಾಸನದಲ್ಲಿ ಒಂದು ಟೈಮಲ್ಲಿ ಹನುಮೇಗೌಡರಂಥ ಮಹಾನ್ ನಾಯಕರು, ಈ ಬಿ ಜೆ ಪಿ ಇದ್ದಂಥವ್ರು, ರಾಜ್ಯಕ್ಕೆ ದೇಶಕ್ಕೆ ಸಂದೇಶ ಕೊಟ್ಟಂಥ ಬಿ ಶಿವಪ್ಪನ ಇದ್ದಂಥವ್ರು, ಅವರ ಸಾಧನೆಗಳು, ಅವರ ಹೋರಾಟ, ಪಕ್ಷ ಸಂಘಟನೆ, ಅವ್ರು ಮಾಡಿದ ಅವತ್ತೆಲ್ಲ ಈ ಥರ ದೊಡ್ಡ ದೊಡ್ಡ ಫಂಡ್ ಇಲ್ಲ. ಅವರಿಗೆ ಹೋರಾಟ ಮಾಡಲಿಕ್ಕೆ ಯಾವುದೇ ಆರ್ಥಿಕ ವ್ಯವಸ್ಥೆ ಇತ್ತಿಲ್ಲ. ಅವತ್ತಲ್ಲಿ ಕಷ್ಟಪಟ್ಟವರು ಎಲ್ಲಿಂದಲೂ ಬಂದು ಇಲ್ಲಿ ಕುಳಿತುಕೊಂಡು ಹೋರಾಟ ಮಾಡಿ ಪಕ್ಷಕ್ಕೆ ತನ್ನದೇ ಆದ ಮನೆಯನ್ನು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳದೆ ಪಕ್ಷಕ್ಕೆ ಉಡುಗೊರೆ ಕೊಟ್ಟಂಥ ಮಹಾನ್ ನಾಯಕರು ಬಿ ಶಿವಪ್ಪನವರು. ಅವರೆಲ್ಲ ಕಟ್ಟಿ ಬಿಟ್ಟೋದಂಥ ಪಕ್ಷ ಇದು. ಆದರೆ ಅವತ್ತಿನ ಸಂಸ್ಕೃತಿ ಸಂಸ್ಕಾರನೇ ಬೇರೆ, ಇವತ್ತು ಸಂಸ್ಕೃತಿ ಸಂಸ್ಕಾರನೇ ಬೇರೆ. ಅದರಲ್ಲಿ ಭಾಳ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಮಹಿಳೆಯರಿಗೆ ಮಾತೃ ಸ್ವಭಾವದಲ್ಲಿ ನೋಡುವಂಥ ಪಕ್ಷ. ಆಮೇಲೆ ನಾವು ನಮ್ಮ ಪಕ್ಷದಲ್ಲಿ ತತ್ವ ಸಿದ್ಧಾಂತ ಏನು ಅಂತಂದರೆ, ನಾವು ಮಾತೃ ಅನ್ನೋ ಭಾವನೆ ಉಪಯೋಗಿಸ್ಕೊಂಡು ಮಾತಾಡಬೇಕು ಹೊರತು ನಾವಲ್ಲಿ ಅವರನ್ನು ಬೇರೆ ರೀತಿ ಭಾವನೆ ಕರೆಯೋಂಗಿಲ್ಲ. ಅಲ್ಲಿ ನಾವು ಆ್ಯಕ್ಚುಲಿ ಜನಗಳಿಗೆ ಒಂದು ಸಂದೇಶ ಗೊತ್ತಿಲ್ಲ. ಅಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೆ ಉತ್ಪತ್ತಿ ಆಯಿತು ಅಂತೇಳಿ. ಇದು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಮಗ. ಇದು ಭಾರತೀಯ ಜನತಾ ಪಕ್ಷ ರಾಜಕೀಯ ಒಂದು ವಿಭಾಗ. ಇದು RSSನ ಕೂಸು. ಇದು ಅವರ ತತ್ವ ಸಿದ್ಧಾಂತದಲ್ಲೇ ನಾವು ನಡಿಬೇಕು. ನಾವಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ರಾಜಕೀಯ ಅಂಗ ಅಷ್ಟೇ. ಇದೇನು ಸ್ವತಂತ್ರ ಉಟ್ಕೊಂಡಂಥ ಭಾರತೀಯ ಜನತಾ ಪಕ್ಷ ಏನಲ್ಲ. ಇದು RSSನವರು ಎಲ್ಲ ಒಂದು ಪಂಗಡವನ್ನು ಮಾಡಿದಾಗಲ್ಲಿ ರಾಜಕೀಯದೂ ಒಂದು ಪಂಗಡವನ್ನು ಮಾಡಿದರು. ಸೊ ಆ ಪಂಗಡದಲ್ಲಿ ನಮ್ಮದು ಭಾರತೀಯ ಜನತಾ ಪಕ್ಷ. ಇದು ವ್ಯಕ್ತಿಗಿಂತಲೂ ತತ್ವ ಸಿದ್ಧಾಂತದ ಮೇಲೆ ನಿಂತಿದೆ. ಇಲ್ಲಿ ನಾವು ಸಂಸ್ಕಾರ, ಸಂಸ್ಕೃತಿ, ಸನಾತನ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೆ ಅಂಥವರು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯ ಉಳ್ಕೊಳ್ಳೋಕ್ಕೆ ಯೋಗ್ಯವಾಗಿದ್ದಾರೆ ಅಂತ. ಸೊ ಹಾಗಾಗಿ ಪ್ರೀತಮ್ ಗೌಡರು ಹಿಂದೆ ಆಗಿದ್ದರು, ಎಲ್ಲಿಂದ ಬಂದರು, ಯಾವ ಥರ ಇವರ ರಾಜಕೀಯ ಪ್ರವೇಶ ಆಯಿತು ಅಂತೇಳಿ ಜಗತ್ತಿಗೆ ಗೊತ್ತಿರೋ ವಿಚಾರ. ಅವರೇನು ಬೇರಿನಿಂದಲೂ ಕೂಡ ಅವರೇನು ನಮ್ಮ ಸಂಘದ ಜವಾಬ್ದಾರಿ ತೊಗೊಂಡಂಥವ್ರಲ್ಲ, ಇಲ್ಲ OTC ATC ಮಾಡಿ ಬಂದಂಥವ್ರಲ್ಲ, ಸಂಘದಲ್ಲಿ ಯಾವುದೇ ಇದು ಮಾಡಿದಂಥವ್ರಲ್ಲ. ಅನಿರೀಕ್ಷಿತ ಒಂದು ಆಕ್ಸಿಡೆಂಟಲ್ ಪರ್ಸನ್ ಎಂಟ್ರಿ ಆದಂಗೆ ಪ್ರೀತಮ್ ಗೌಡಂಗೆ ಅವತ್ತಿನ HS ಪ್ರಕಾಶ್ ಅವರು ಸ್ವಲ್ಪ ಅವರ ಅಂದರೆ ಮನುಷ್ಯ ಕೆಟ್ಟವನಂತಲ್ಲ HS ಪ್ರಕಾಶ್ ಅವರು ದೇವೇಗೌಡರ ಕುಟುಂಬದಿಂದ ಹೊರಗೆ ಬರೋಕ್ಕಾಗಲಿಲ್ಲ, ಬಂದು ರಾಜಕೀಯ ಮಾಡೋಕ್ಕಾಗ್ತಿತ್ತಿಲ್ಲ. ಒಂದು ಲೆಟರ್ ಕೊಡ್ಬೇಕಂದ್ರೂ ಕೂಡ ಅವರು ರೇವಣ್ಣನ ಕೇಳ್ಕೊಂಡು ಕೊಡಬೇಕಾಗಿತ್ತು. ಅಂತ ಇಕ್ಕಟ್ಟು ಸಿಗಾಕೊಂಡು ಅವರೇ ಮಾಡಿದ್ರು, ತನ್ನ ಆಡಳಿತದಲ್ಲಿ ವೈಫಲ್ಯ ತೋರಿಸ್ಕೊಂಡ್ರು. ಆ ವೈಫಲ್ಯದ ಜನ ಬೇಸತ್ತಾಗ ಒಬ್ಬ ಆಲ್ಟರ್ನೇಟಿವ್ ಒಬ್ಬ ಲೀಡರ್ ಬೇಕು ಅಂತಂತೇಳಿ ಹುಡುಕ್ತಾ ಇರ್ಬೇಕಾರಲ್ಲಿ ಈ ಮನುಷ್ಯ ಸ್ವಲ್ಪ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಚೆನ್ನಾಗಿ ತೊಡಗಿಸ್ಕೊಂಡಿದ್ದ. ಈತನನ್ನು ಪರಿಚಯ ಮಾಡಿಕೊಟ್ಟದ್ದು ನಮ್ಮ ಪುನೀತ್ ಅಂತಂತೇಳಿ, ಎಲ್ಲರಿಗೆ ಪರಿಚಯ. ನಮ್ಮ ಈ ಮಲೆನಾಡು ಸೈಡ್ ಇದ್ದಂಥ ಒಬ್ಬ ನಾಯಕ ಪುನೀತ್ ಅಂತಂತೇಳಿ, ಆತ ಇವನಿಗೆ ಪರಿಚಯ ಮಾಡಿಕೊಟ್ಟು ರಿಲಯನ್ಸ್ ಕಂಪ್ನಿಯಲ್ಲಿ ಈತ ಕೆಲಸಕ್ಕಿದ್ದ.
ತಂದು ಇಲ್ಲೆಲ್ಲ ಬೆಳೆಸಿ ಆಗ ಸೀಟ್ ರವಿ ಅವರು ಇವರಿಗೆ ಆಪ್ತರಾದಾಗ ಸೀಟ್ ರವಿ ಜೊತೆ ಓಡಾಡ್ಕೊಂಡು ಪಕ್ಷದಲ್ಲಿ ಹಾಗೆ ಈಗ ಮಾಡ್ತಾ ಇದ್ದ ಅಲ್ಲಿ. ಆಗಲೂ ಕೂಡ ಇದೇ ಕಿತಾಪತಿ ಮಾಡ್ತಾ ಇದ್ದು. ನಾನು ಇದಕ್ಕೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನಲ್ಲಿ ನಂದು ಹಾಸನದಲ್ಲಿ ಜಮೀನು ಇತ್ತಲ್ಲ, ಒಂದು 4 ಎಕರೆ ಜಮೀನು, ಇವತ್ತು ಕಮ್ಮಿ ಒಂದು 50 ಕೋಟಿ ರೂಪಾಯಿ ಆಸ್ತಿ. ಅದು 2006ರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ನಾನು, GP ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಎಲ್ಲ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಇವನು ನಮ್ಮ ಪಾರ್ಟಿಲಿ ಏನು ಗುರ್ಸ್ಕೊಂಡಿತ್ತಿಲ್ಲ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದರು, ನಾನೇ ಆ ಒಂದು ಕಮಿಟಿಯನ್ನೆಲ್ಲ ನಾನು ನಿಂತು ಓಡಾಡ್ಕೊಂಡು ಮಾಡಿಸ್ಕೊಂಡು ಬಂದಿದ್ದೆ ಅಲ್ಲಿ, ಅದು ಭೂನ್ಯಾಯ ಮಂಡಳಿ ಕಮಿಟಿಯಲ್ಲಿ. ಈತನ ಎಷ್ಟು ನಟೋರಿಯಸ್ ಮೈಂಡ್ ಇದೆ ಅನ್ನೋದಕ್ಕೆ, ಅವತ್ತು ಭೂನ್ಯಾಯ ಮಂಡಳಿ ಅಧ್ಯಕ್ಷರು AC ಇರ್ತಾರೆ, ಇನ್ನು 4 ಜನ ಮೆಂಬರ್ಸ್ ಇರ್ತಾರೆ ಅಲ್ಲಿ. ಈತ ಇಡೀ ಪಕ್ಷದಲ್ಲೇ ಒಂದು ರೀತಿ ಸಂಚಲನ ಮೂಡಿಸಿ ಅಲ್ಲಿ ಆ 4 ಜನ ಮೆಂಬರ್ಸ್ನ ಕರ್ಕೊಂಡು ನನ್ನ ವಿರುದ್ಧ ಜಡ್ಜ್ಮೆಂಟ್ ಬರೆಸ್ತಾನೆ, ನ್ಯಾಯದ ವಿರುದ್ಧ ಬರೆಸ್ತಾನೆ. ಹಾಸನಕ್ಕೆ ಎಂಟರ್ ಆಗಿಂತ ಮುಂಚೆನೆ ಅದು ನನ್ನ ವಿರುದ್ಧವಾಗಿ ಜಡ್ಜ್ಮೆಂಟ್ ಆಗ್ತದೆ. ಅಂದರೆ ಭೂನ್ಯಾಯ ಮಂಡಳಿಯಲ್ಲಿ ಜಡ್ಜ್ಮೆಂಟ್ ಆಗಬೇಕಾಗ್ತದೆ. ಅದರಲ್ಲಿ ಅಂದರೆ ಇದ್ರ ಮೇಲೆ ಮೆಜಾರಿಟಿ ಮೇಲೆ ಜಡ್ಜ್ಮೆಂಟ್ ಕೊಡುವಂಥದ್ದು. ಭೂನ್ಯಾಯ ಮಂಡಳಿ ಚನ್ನರಾಯಪಟ್ಟಣದಲ್ಲಿ ಕುಳ್ಮಂಜ ಅಲಿಯಾಸ್ ಮಂಜಾತ್ ಅಂತ ಇದ್ದಾರಲ್ಲ, ಎಕ್ಸ್ ಕಾರ್ಪೊರೇಟರ್ ಇದ್ದಾರಲ್ಲ, ಅವರು ನಮ್ಮ ಆಪೋಸಿಟ್ ಪಾರ್ಟಿಯಲ್ಲಿ ಅವ್ರ ಪರವಾಗಿ ಇದು ಮಾಡ್ಕೊಂಡವನಲ್ಲಿ ಆ ಜಡ್ಜ್ಮೆಂಟ್ ಎಗ್ನೆಸ್ಟ್ ಬರೆಸ್ಬೇಕು. ಅಲ್ಲಿ ನಾನು ನಿರಂತರ ಬಿಡೋದೆ ಹೋರಾಟದಲ್ಲಿ. ಹೈಕೋರ್ಟ್ಗೆ ಹೋಗ್ತೀನಿ, ಹೈಕೋರ್ಟ್ ನ್ಯಾಯಪರ ತೀರ್ಪು ಆಗ್ತದೆ, ಅದೆಲ್ಲ ವಜೆ ಆಗ್ತದಿಲ್ಲ. ನಾನು ಏನಕ್ಕೆ ಆ ಪಾರ್ಟ್ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು 40 ಕೋಟಿ ರೂಪಾಯಿ ಆಸ್ತಿ ಹೊಡೆದದ್ದು ಅವನೇ ಪ್ರೀತಮ್ ಗೌಡ. ಮುಂದಕ್ಕೆ ಬರ್ತೀನಿ, ಲಾಸ್ಟಿಗೆ ಬರ್ತೀನಿ ಅಲ್ಲಿ. ಸೊ ಈ ಒಂದು ಕ್ಯಾರೆಕ್ಟರ್ ಬೆಳೆದ ಬಂದಂಥ ವ್ಯಕ್ತಿ, ಅವನಿಗೆ ದುಡ್ಡು ಹೆಂಗೆ ಮಾಡ್ಬೇಕಂತ ಗೊತ್ತಿತ್ತು. ಬೆಂಗಳೂರು ಪಡೆದಂಥವನು ಜೀವನದಲ್ಲಿ ದುಡ್ಡು ಯಾವ ಥರ ಮಾಡಬೇಕು, ಜನಗಳು ಹೆಂಗೆ ಕೊಂಡ್ಕೋಬೇಕು, ಯಾವ ಥರ ಮಾಡ್ಬೇಕಂತ ಭಾಳ ಅತಿ ಬುದ್ಧಿವಂತ, ಚಾಣಕ್ಯರಲ್ಲಿ ಚಾಣಕ್ಯ ಈ ಕೃತ್ಯ ಮಾಡೋದಲ್ಲಿ. ಸೊ ಇವನು ರಾಜಕೀಯಕ್ಕೆ ಬಂದ ನಂತರ ಅಲ್ಲಿ ಇದು ಯಾವಾಗ HS ಪ್ರಕಾಶ್ ವೀಕ್ ಆಯಿತು, ಅಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ಈ ಜನಗಳಲ್ಲಿ ಹೋಗಿ ರಂಗೋಲಿ ಬಿಡಿಸೋವಂಥದ್ದು, ಕಸದ ಗಾಡಿ ಬಿಡೋವಂಥದ್ದು. ನಾನು ಕೆಲವು ಒಳ್ಳೆ ಕೆಲಸ ಮಾಡಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ರಾಜಕೀಯಕ್ಕೆ ಬರಬೇಕು ಅಂತ ಅಂದಾಗ ಅವತ್ತಿನ ಟೈಮಲ್ಲಿ ಸ್ವಲ್ಪ ನೀರಿಗೆ ಹಾಹಾಕಾರ ಇತ್ತು ಇಲ್ಲೆಲ್ಲ. ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡ್ದ, ಕೆಲವು ಕಡೆ ಕಸದ ಗಾಡಿಗಳು ಬಿಟ್ಟ, ಜನಗಳಿಗೊಬ್ಬ ಒಳ್ಳೆ ಯುವಕ ಬರ್ತಾನೆ ಅಂತಂತೂ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ಕೆಲಸ ಮಾಡ್ದ ಅಲ್ಲಿ, ಜನಗಳ ಮನಸ್ಸಿನ ಗೆದ್ದ ಅಲ್ಲಿ. ಇವನು ಉದ್ದೇಶ ಅಂತ ಅಂದರೆ ನಾನು ನಾಯಕನಾಗಬೇಕಂತ ಛಲ ಇತ್ತು ಅವನಿಗೆ. ಆ ನಾಯಕತ್ವ ಉಳಿಸ್ಕೊಂಡು ಇವನೇ ಮಾಡ್ದ, ಜನಗಳ ವಿಶ್ವಾಸಕ್ಕೆ ಬಂದ. ಆಗ HS ಪ್ರಕಾಶ್ಗಿಂತ ಇವನೇ ಬೆಸ್ಟ್ ಅನ್ನೋ ಮಟ್ಟಕ್ಕೆ ಆ ಕ್ಷೇತ್ರ ಜನತೆ ಸ್ವೀಕಾರ ಮಾಡಿದರು. ಆತನ MLA ಮಾಡಿದರು. MLA ಮಾಡಿದ ನಂತರ ಗೊತ್ತಾಯಿತು ರಾಜ್ಯ ಜನತೆಗೆ, ಈ ಜಿಲ್ಲೆ ಜನತೆಗೆ, ಈ ಮನುಷ್ಯನ ಕೃತ್ಯಗಳು ಏನು ಅಂತೇಳಿ. ಸೊ ಹಾಗಾಗಿ ನಮ್ಮ ಪಕ್ಷದಲ್ಲಿ ಪಕ್ಷನಿಷ್ಠೆ, ಸ್ವಾಮಿನಿಷ್ಠೆ ಏನೇ ಮಾಡಿದ್ರು ಕೂಡ ಅಲ್ಲಿ ಒಂದು ಹಂತ ಮೀರಿ ಹೋಗ್ತದೆ ಅನ್ನೋದನ್ನ, ಈ ದುಡ್ಡು ಅನ್ನೋದು ಈ ಮನುಷ್ಯ ತೋರಿಸ್ಕೊಟ್ಟ ಅಲ್ಲಿ. ಅಲ್ಲ, ನೀವು ನೋಡಿದ್ರೆ ಹಿಂಗಂತೀರಿ. ಮತ್ತೊಂದ್ ಕಡೆ ನಿಮ್ಮ ಪಕ್ಷನೇ ಅವ್ರನ್ನ ಕರ್ಕೊಂಡು ಹೋಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದೆ. ವಿಜಯೇಂದ್ರ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಪ್ರೀತಮ್ ಗೌಡ್ರು. ಇವತ್ತು ಸ್ಟ್ರಾಂಗ್ ಲೀಡ್ರು ಅಂತ ಕರ್ಸ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ನೀವು ಅವರೇ ಪಕ್ಷದಲ್ಲಿ ಇಟ್ಕೊಂಡು ಪ್ರೀತಮ್ ಗೌಡ್ರು ವಿರುದ್ಧವೇ ಹೋರಾಟ ಮಾಡಕ್ ನಿಂತ್ಕೊಳ್ತೀವಿ. ನೋಡಿ, ಇದೊಂದು ಜನತೆ ಗೊತ್ತಿಲ್ಲ. ಇದು ಆಪರೇಷನ್ ಕಮಲ ಆಯಿತು. ಆಪರೇಷನ್ ಕಮಲ ಆದಾಗ ಈ ಮನುಷ್ಯನ ಕೂಡ MLA ಆಗಿದ್ದಾಗ, ಆಪರೇಷನ್ ಕಮಲ ಆದಂಥ ಸಂದರ್ಭದಲ್ಲಿ ನಾನು ವಕೀಲರಾಗಿದ್ದೆ. ನಾನು ಗೋಪಾಲಯ್ಯ ಅವ್ರನ್ನ, ಮತ್ತು ನಾರಾಯಣಗೌಡ್ರನ್ನ, ಕೇರ್ಪೇಟೆ ನಾರಾಯಣಗೌಡ್ರನ್ನ, ಮತ್ತು ನಮ್ಮ ವಿಶ್ವನಾಥ್ ವಿಶ್ವನಾಥ್ ಅವರವ್ರನ್ನ, ನಾನು ಅವರ ವಕೀಲರು. ನಾನು ಅಡ್ವೊಕೇಟ್ ಆನ್ ರೆಕಾರ್ಡ್ ಸುಪ್ರೀಂ ಕೋರ್ಟಲ್ಲಿ. ನಾನು 1.5 ತಿಂಗಳು ದೆಹಲಿಯಲ್ಲಿದ್ದೆ. ನಾನು ಆ ಕೇಸ್ನ ನೋಡ್ಕೊಳ್ತಾ ಇದ್ದೆ. ನಾವಲ್ಲಿ ಇದ್ರದ್ದು ಆಪ್ರೇಟಿಂಗ್ ಎಲ್ಲ ಮಾಡ್ತಿದ್ದಂಥವ್ರು ವಿಜಯೇಂದ್ರ ಅವರು. ಕೇಸ್ಗಳು ಇನ್ನೊಂದು ಮತ್ತೊಂದು ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ತಿದ್ದಂಥವ್ರು. ಇಡೀ ಸಿಸ್ಟಮ್ ಅಲ್ಲಿಗೆ ಡೆಲ್ಲಿ ಬಂದಾಗ ಅಲ್ಲಿ ಈತ ಏನು ಮಾಡ್ದ ಅಂತಾರೆ, ಇವನು ಚಾಣಕ್ಯತನವನ್ನು ವಿಜಯೇಂದ್ರ ಜೊತೆ ಬೆರೆಸ್ಕೊಂಡ. ಯಂಗ್ ಲೀಡರ್ ವಿಜಯೇಂದ್ರ, ಅವಾಗ ಪೊಲಿಟಿಕಲಿ ಏನಿಲ್ಲ ಅಲ್ಲಿ. ಈತ ಅಸೆಂಬ್ಲಿ ಒಳಗಡೆ ಇದ್ದ, MLA ಆಗಿದ್ದ. ಸೊ ಹಾಗಾಗಿ ಅಸೆಂಬ್ಲಿ ಒಳಗಡೆ ಇರೋಂಥ ವಿಚಾರಗಳು ಹೊರಗಡೆಗೆ ಬರೋಂಥ ಒಂದು ಕೊಂಡಿ ಇವನಾದಾಗ ವಿಜಯೇಂದ್ರಗೆ ಒಬ್ಬ ಲೀಡರ್ ಆಗಿ. ಈ MLAಗಳು ಇವರಿಂದ ಏನೇನು ಮಾಹಿತಿಗಳು ಬೇಕೋ ತಗೋಬೇಕು, ಅವ್ರನ್ನ ಅವಾಯ್ಡ್ ಮಾಡೋಂಥ ಇದ್ದಂಥದಕ್ಕೆಲ್ಲ ಪ್ರೀತಮ್ ಗೌಡನ ದಾಳುವ ಬಳಸ್ಕೊಂಡು. ಆಗ ಪ್ರೀತಮ್ ಗೌಡನ ಚಾಣಕ್ಯ ಬುದ್ಧಿ ವಿಜಯೇಂದ್ರಂಗೆ ಇಷ್ಟ ಆಯಿತು. ಅಲ್ಲಿ ಅವ್ರಿಗೆ ಸರ್ಕಾರ ತರಬೇಕಾಯ್ತು ಅವಾಗಲ್ಲಿ. ಸೊ ಹಾಗಾಗಿ ಪ್ರೀತಮ್ ಗೌಡ ಹತ್ತಿರವಾದ ನಂತರ ನಿಮಗೆಲ್ಲ ಗೊತ್ತಿರೋ ವಿಚಾರ, ಕೋರ್ಟಲ್ಲಿ ನಮ್ಮಂತೆ ಜಜ್ಮೆಂಟ್ ಆಯ್ತದು, ಮತ್ತು ಬೈ ಎಲೆಕ್ಷನ್ ಆಯ್ತಲ್ಲಿ, ಸರ್ಕಾರ ರಚನೆ ಮಾಡೋದು. ಆಮೇಲೆ ಇವರು ಯಡಿಯೂರಪ್ಪಾಜಿ ಮುಖ್ಯಮಂತ್ರಿ ಆದರು, ಇವರು ಮಂತ್ರಿನೂ ಆದರು, ಬೇರೆ ಬೇರೆ ಎಲ್ಲ ಮಂತ್ರಿಗಳಾದರು. ಆದರೆ ಇವನು ಒಂದು ಮಾತು ಹೇಳಿದ್ನಲ್ಲಿ, ಯಾರೊಬ್ಬರು ನಮ್ಮ ಪತ್ರಕರ್ತರು ಕೇಳಿದಾಗಲ್ಲಿ, ಎಲ್ಲರಿಗೂ ಮಂತ್ರಿ ಪದವಿ ಕೊಟ್ಟರು, ನಿಮ್ಗೆ ಯಾಕೆ ಮಂತ್ರಿ ಪದವಿ ಸಿಗಲಿಲ್ಲ, ಆಮೇಲೆ ನಿಮಗೆ ಬೋರ್ಡ್ ಚೇರ್ಮನ್ ಮಾಡ್ತಾ ಇದ್ದಾರೆ ಅಲ್ಲಿ, ಅದು ನಿಮ್ಗೆ ಇಷ್ಟ ಇದೆ ಅಂತ ಕೇಳಿದ್ರಲ್ಲ. ಆಗ ಮ್ಯಾರಥಾನ್ ಓಡಕ್ ಬಂದು 500 ಮೀಟರ್ ಓಟ ಓಡಕ್ ಬಂದಿಲ್ಲ ಅಂತ. ಅದನ್ನ ಇನ್ನೊಂದು ಮಾತು ಹೇಳ್ತಾನೆ, ಹಾಸನಕ್ಕೆ ನಾನೇ ಮುಖ್ಯಮಂತ್ರಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಹೊರತು ನಾನಲ್ಲಿ ರಾಜ ಆಗಲ್ಲ, ನಾನು ಮಹಾರಾಜ ಆಗ್ತೀನಿ ಅಂತ ಹೇಳ್ತಾನೆ ಅಲ್ಲಿ. ಸೊ ಅಂದರೆ ಆತ ಜನಗಳನ್ನು ಅಟ್ರಾಕ್ಷನ್ ಮಾಡೋದು ಭಾಳ ಕಲೆ ಇದೆ ಅವನಿಗೆ.
ಆಗ ವಿಜಯನ್ರವ್ರಿಗೂ ಯಡಿಯೂರಪ್ಪಾಜಿ ಏನು ಅನಿಸ್ತು ಅಂತಂದ್ರೆ ಎಲ್ಲ ನಮಗೋಸ್ ಎಲ್ಲ ತ್ಯಾಗ ಮಾಡ್ತಾನೆ, ನಾನು ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪಾಜಿ ವಿಜಯನ್ರ ಇದ್ರೆ ಸಾಕು, ನನಗೆ ನಮ್ಮ ಕುಟುಂಬದ ಬಗ್ಗೆ ಅಪಾರ ಗೌರವ ಇದೆ ಅಲ್ಲಿ. ಸೊ ಹಾಗಾಗಿ ಇವನ್ನ ನಾವು ಭಾಳ ಹತ್ತಿರದಲ್ಲಿ ಮಡಿಕಬೇಕನ್ನೋ ಭಾವನೆ ಬಂತು ಅವ್ರಿಗೆ ಇಲ್ಲಿ. ಸೊ ಈ ಒಂದು ಅಟ್ರಾಕ್ಷನ್ ಏನಂತ ಅಂತಂದರೆ ಸಿಹಿ ತೋರ್ಸೋದು ಅಷ್ಟೇ ಕೆಲಸ ಇವಂದು. ಅವ್ರು ಇವ್ರು ಗುಂಡಿ ಬಿದ್ದೋದ್ರು, ಯಡಿಯೂರಪ್ಪ ವಿಜಯನ್ರವ್ರು ಇವ್ರು ಗುಂಡಿ ಬಿದ್ದೋದ್ರು. ಸೊ ಹಾಗಾಗಿ ಏನಾಯ್ತು ಅಲ್ಲಿ ರಾಜ್ಯಾಧ್ಯಕ್ಷ ಮಾಡ್ಬೇಕಂತ ಸಂದರ್ಭ ಬಂತು. ಪಕ್ಷ ಸೋತನ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಆದಾಗ ಅವತ್ತು ನಾವು ಚೇರ್ಮನ್ ಕೊಟ್ಟಿಲ್ಲ. ಇವತ್ತು ನಿನ್ನ ಜೊತೆಲಿ ಒಬ್ಬ ಚತುರ ಇದ್ನಲ್ಲ, ರಾಜಕೀಯ ಚತುರ ಇದ್ನಲ್ಲ, ಇವನು ಸಂಘಟನೆ ಚತುರನ ಕೆಲಸ ಮಾಡುವಂತಂತೇಳಿ ಇದನ್ನ ಹೆಸರನ್ನ ರೆಕಮೆಂಡ್ ಮಾಡ್ಕೊಂಡ್ರು ವಿಜಯನ್ರವರು. ಅದು ಬಿಟ್ಟರೆ ಬೇನಿಲ್ಲ. ಈಗ ಸತ್ಯ ಗೊತ್ತಾಗ್ತಿದೆ ವಿಜಯನ್ರಂಗೆ ಪ್ರೀತಮ್ ಗೌಡ ಅಂದ್ರೆ ಯಾರು, ಆತದ ಹಿನ್ನೆಲೆ ಏನು. ಈಗ ಎಕ್ಸಾಂಪಲ್ ಯಾವ್ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಅಂದರೆ, ಒಬ್ಬ ವ್ಯಕ್ತಿ ಹೋರಾಟದಲ್ಲಿ ನಿಂತು ಹೋರಾಟದಿಂದ ಮೇಲೆ ಬಂದಾಗ ಆ ವ್ಯಕ್ತಿಗೆ ಪಕ್ಷ ಗುರುತಿಸೋದು ಸರ್ವಸಾಮಾನ್ಯ. ಅವ್ರ ತಂತ್ರಗಾರಿಕೆ ಮಾಡ್ತಾರಲ್ಲ, ಅವ್ರ ಬಗ್ಗೆ ಭಯನೂ ಇರ್ತದೆ, ಅಭಿಮಾನನೂ ಇರ್ತದೆ, ಮುಂದೆ ಏನೋ ಮಾಡ್ತೀವಿ ಅನ್ನೋ ಒಂದು ನಂಬಿಕೆನೂ ಇರ್ತದೆ. ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಂಡಿರ್ಬೋದು. ಈಗ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ಒಪ್ಪಿಕೊಂಡಿರೋ ಪ್ರೀತಮ್ ಗೌಡ್ರನ್ನ ಯಾಕೆ ನೀವು ಇಷ್ಟೊಂದು ವಿರೋಧ ಮಾಡಕ್ ಸ್ಟಾರ್ಟ್ ಮಾಡಿದಿರಿ? ಅಂಡ್ ಈಗ ನೀವು ಮುಂದೆ ಹೊಣನರಸೀಪುರದಲ್ಲಿ ಮತ್ತೆ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿರೋರು ಬಿಜೆಪಿ ಪಕ್ಷದಿಂದ, ರಾಜ್ಯ ಪ್ರಧಾನ ಕಾರ್ಯದರ್ಶಿನೇ ಎದುರಾಕೊಂಡ್ಬಿಟ್ಟು ಹೆಂಗ್ ಸ್ಪರ್ಧೆ ಮಾಡ್ತೀರಿ? ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಪಕ್ಷದ ತತ್ವ ಸಿದ್ಧಾಂತ ಅಡಿಯಲ್ಲಿ ಬದುಕುವಂತ ಬೇಕು ನಮಗೆ. ಇಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಲಿ, ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಆಗಲಿ, ಬಿಜೆಪಿನೇ ಅದು. ಬಿಜೆಪಿ ದೊಡ್ಡದ ಹೊರತು ಹುದ್ದೆ ದೊಡ್ಡದಲ್ಲ. ಇಲ್ಲಿ ಸಣ್ಣ ಎಕ್ಸಾಂಪಲ್, ನನ್ನ ಸೇವೆಯನ್ನು ಈ ಭಾರತೀಯ ಜನತಾ ಪಕ್ಷಕ್ಕೆ ಪ್ರೀತಮ್ ಗೌಡ ಸೇವೆ ಅಂತೇಳಿ ತೋರಿಸಿದ್ದಾರೆ. ಅಲ್ಲಿ ಪ್ರೀತಮ್ ಗೌಡ ಸೇವೆ ಮಾಡಲಿಲ್ಲ ಅಂತಲ್ಲ, ನಾನು ಎದುರಾಕಂಡಿ ಅಂತ. ಯಾಕೆ ಎದುರಾಕಂಡಿ ಅಂತ ನಿಮ್ಗೆ ಸತ್ಯ ಗೊತ್ತಿಲ್ವಲ್ಲ? ಅದು ನಾನು ಎದುರಾಕಂಡಿಲ್ಲ, ಸತ್ಯ ಮುಂದೆ ಇಡ್ತಾ ಇದ್ದೀನಿ. ಪ್ರೀತಮ್ ಗೌಡನ ಎಲ್ಲ ಕೃತ್ಯಗಳು ಮುಂದೆ ಇಡ್ತಾ ಇದ್ದೀನಿ ನಾನೀಗ. ಯಾಕೆ ಎದುರಾಕೊಂಡ್ರು ಅಂತಂದ್ರೆ ಯಾರು ಕೇಳ್ತಾ ಇಲ್ಲ ಅಲ್ಲಿ. ಅಲ್ಲ, ಅದಕ್ಕೆ ಇವತ್ತು ನಿಮ್ಮನ್ನ ನಾವು ಇಲ್ಲಿ ಕರೆಸ್ಕೊಂಡಿದೀವಿ. ಯಾಕೆ ಇಷ್ಟು ವಿರೋಧ ಪಕ್ಷದೊಳಗೆ ಇದ್ಕೊಂಡು, ಯಾಕೆ ಪ್ರೀತಮ್ ಗೌಡ್ರ ಬಗ್ಗೆ ವಿರೋಧ ದೇವರಾಜೇಗೌಡರಿಗೆ ಅಂತ ಕೇಳೋಣ ಅಂತಾನೆ ಇವತ್ತು ನಿಮ್ಮನ್ನ ಕರೆಸಿದ್ವಿ.